ಸರ್, ನಿಗಮ ನೇಮಕ ವಿಚಾರದಲ್ಲಿ ಎಲ್ಲರ ಅನ್ನು ಕೂಡ ಕಲೆಕ್ಟರ್ ಲೀಡರ್ಶಿಪ್ ಅಲ್ಲೇ ಇದನ್ನ ನೇಮಕ ಮಾಡ್ಲಾಗ್ತದೆ, ಎಲ್ಲರ ಅಭಿಪ್ರಾಯ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಸರ್. ಆಯ್ತಲ್ಲ, ಅಲ್ಲ ತಾವು ಅಷ್ಟು ಹೇಳಿದ್ ನೋಡಿ, ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ ಮೇಲೆ ಅದು ಮುಗೀತು ಅಲ್ಲಿಗೆ ಸಬ್ಜೆಕ್ಟ್. ಅಲ್ಲ ತಾವು ಬೇರೆನೆ ಹೇಳಿದ್ರಿ. ಹೇಳಿದ್ದಾಯ್ತು, ಬಟ್ ಈಗ ಅವ್ರು ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದಾರಲ್ಲ, ಆಯ್ತಲ್ಲ. ಸರ್, ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕತೆ ಇಲ್ಲ ಅಂತ ಹೇಳಿ ನಿಮ್ಮ ಸಂಪುಟ ಸಚಿವರು ರಾಜಣ್ಣ ಅವರು ಹೇಳಿದರು. ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ. ನಾವು 28ಕ್ಕೆ 28 ಗೆದಿಬೇಕು ಅಂತ ಹೊರಟಿದ್ದೇವೆ. ಹಿಂದೆ ಕಾಂಗ್ರೆಸ್ ಪಕ್ಷ 27 ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು. ವಾತಾವರಣ ಚೆನ್ನಾಗಿದೆ. ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ನಾವು ಹೆಚ್ಚು ಸೀಟ್ಗಳನ್ನು ಗೆದಿಯೋದಕ್ಕೆ ಅವಕಾಶಗಳಿದೆ. ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಸರ್, ನಿಗಮ ನೇಮಕ ವಿಚಾರದಲ್ಲಿ ಎಲ್ಲರ ಅನ್ನು ಕೂಡ ಕಲೆಕ್ಟರ್ ಲೀಡರ್ಶಿಪ್ ಅಲ್ಲೇ ಇದನ್ನ ನೇಮಕ ಮಾಡ್ಲಾಗ್ತದೆ, ಎಲ್ಲರ ಅಭಿಪ್ರಾಯ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಸರ್. ಆಯ್ತಲ್ಲ, ಅಲ್ಲ ತಾವು ಅಷ್ಟು ಹೇಳಿದ್ ನೋಡಿ, ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ ಮೇಲೆ ಅದು ಮುಗೀತು ಅಲ್ಲಿಗೆ ಸಬ್ಜೆಕ್ಟ್. ಅಲ್ಲ ತಾವು ಬೇರೆನೆ ಹೇಳಿದ್ರಿ. ಹೇಳಿದ್ದಾಯ್ತು, ಬಟ್ ಈಗ ಅವ್ರು ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದಾರಲ್ಲ, ಆಯ್ತಲ್ಲ. ಸರ್, ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕತೆ ಇಲ್ಲ ಅಂತ ಹೇಳಿ ನಿಮ್ಮ ಸಂಪುಟ ಸಚಿವರು ರಾಜಣ್ಣ ಅವರು ಹೇಳಿದರು. ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ. ನಾವು 28ಕ್ಕೆ 28 ಗೆದಿಬೇಕು ಅಂತ ಹೊರಟಿದ್ದೇವೆ. ಹಿಂದೆ ಕಾಂಗ್ರೆಸ್ ಪಕ್ಷ 27 ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು. ವಾತಾವರಣ ಚೆನ್ನಾಗಿದೆ. ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ನಾವು ಹೆಚ್ಚು ಸೀಟ್ಗಳನ್ನು ಗೆದಿಯೋದಕ್ಕೆ ಅವಕಾಶಗಳಿದೆ. ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಸರ್, ನಿಗಮ ನೇಮಕ ವಿಚಾರದಲ್ಲಿ ಎಲ್ಲರ ಅನ್ನು ಕೂಡ ಕಲೆಕ್ಟರ್ ಲೀಡರ್ಶಿಪ್ ಅಲ್ಲೇ ಇದನ್ನ ನೇಮಕ ಮಾಡ್ಲಾಗ್ತದೆ, ಎಲ್ಲರ ಅಭಿಪ್ರಾಯ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಸರ್. ಆಯ್ತಲ್ಲ, ಅಲ್ಲ ತಾವು ಅಷ್ಟು ಹೇಳಿದ್ ನೋಡಿ, ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ ಮೇಲೆ ಅದು ಮುಗೀತು ಅಲ್ಲಿಗೆ ಸಬ್ಜೆಕ್ಟ್. ಅಲ್ಲ ತಾವು ಬೇರೆನೆ ಹೇಳಿದ್ರಿ. ಹೇಳಿದ್ದಾಯ್ತು, ಬಟ್ ಈಗ ಅವ್ರು ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದಾರಲ್ಲ, ಆಯ್ತಲ್ಲ. ಸರ್, ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕತೆ ಇಲ್ಲ ಅಂತ ಹೇಳಿ ನಿಮ್ಮ ಸಂಪುಟ ಸಚಿವರು ರಾಜಣ್ಣ ಅವರು ಹೇಳಿದರು. ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ. ನಾವು 28ಕ್ಕೆ 28 ಗೆದಿಬೇಕು ಅಂತ ಹೊರಟಿದ್ದೇವೆ. ಹಿಂದೆ ಕಾಂಗ್ರೆಸ್ ಪಕ್ಷ 27 ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು. ವಾತಾವರಣ ಚೆನ್ನಾಗಿದೆ. ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ನಾವು ಹೆಚ್ಚು ಸೀಟ್ಗಳನ್ನು ಗೆದಿಯೋದಕ್ಕೆ ಅವಕಾಶಗಳಿದೆ. ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಸರ್, ನಿಗಮ ನೇಮಕ ವಿಚಾರದಲ್ಲಿ ಎಲ್ಲರ ಅನ್ನು ಕೂಡ ಕಲೆಕ್ಟರ್ ಲೀಡರ್ಶಿಪ್ ಅಲ್ಲೇ ಇದನ್ನ ನೇಮಕ ಮಾಡ್ಲಾಗ್ತದೆ, ಎಲ್ಲರ ಅಭಿಪ್ರಾಯ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಸರ್. ಆಯ್ತಲ್ಲ, ಅಲ್ಲ ತಾವು ಅಷ್ಟು ಹೇಳಿದ್ ನೋಡಿ, ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ ಮೇಲೆ ಅದು ಮುಗೀತು ಅಲ್ಲಿಗೆ ಸಬ್ಜೆಕ್ಟ್. ಅಲ್ಲ ತಾವು ಬೇರೆನೆ ಹೇಳಿದ್ರಿ. ಹೇಳಿದ್ದಾಯ್ತು, ಬಟ್ ಈಗ ಅವ್ರು ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದಾರಲ್ಲ, ಆಯ್ತಲ್ಲ. ಸರ್, ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕತೆ ಇಲ್ಲ ಅಂತ ಹೇಳಿ ನಿಮ್ಮ ಸಂಪುಟ ಸಚಿವರು ರಾಜಣ್ಣ ಅವರು ಹೇಳಿದರು. ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ. ನಾವು 28ಕ್ಕೆ 28 ಗೆದಿಬೇಕು ಅಂತ ಹೊರಟಿದ್ದೇವೆ. ಹಿಂದೆ ಕಾಂಗ್ರೆಸ್ ಪಕ್ಷ 27 ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು. ವಾತಾವರಣ ಚೆನ್ನಾಗಿದೆ. ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ನಾವು ಹೆಚ್ಚು ಸೀಟ್ಗಳನ್ನು ಗೆದಿಯೋದಕ್ಕೆ ಅವಕಾಶಗಳಿದೆ. ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.